ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ಇದಕ್ಕೋಸ್ಕರ ತುಂಬಾ ಜನ ಕೇಳ್ತಾ ಇದ್ರಿ. ಯಾಕಂದ್ರೆ ಈ ಒಂದು ಸಮಸ್ಯೆಯಿಂದ ತುಂಬಾ ಜನ ಮಹಿಳೆಯರು ಈಗಂತೂ ಬಳಲ್ತಾ ಇರ್ತಾರೆ. ಅಂಡಾಶಯದಲ್ಲಿ ಸಿಸ್ಟ್ ಆಗಿರುತ್ತೆ, ಓವೇರಿಯನ್ ಸಿಸ್ಟ್. ತುಂಬಾ ಮಹಿಳೆಯರನ್ನ ಕಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ತುಂಬಾ ಚಿಕ್ಕ ವಯಸ್ಸಲ್ಲೇ ಈ ಸಮಸ್ಯೆ ತುಂಬಾ ಜನಕ್ಕೆ ಬಂದಿದೆ ಅಂತಾನೆ ಹೇಳ್ಬಹುದು. ಈ ಸಿಸ್ಟ್ ಅನ್ನ ನ್ಯಾಚುರಲ್ ಆಗಿ ಹೇಗೆ ಹೋಗ್ಲಾಡ್ಸೋದು, ಗುಣಪಡಿಸ್ಕೊಳ್ಳೋದು, ಕ್ಲಿಯರ್ ಮಾಡ್ಕೊಳ್ಳೋದು, ಅದಕ್ಕೇನಾದ್ರೂ ಪರಿಹಾರ ಇದೆಯಾ, ಏನಾದ್ರೂ ಮಸಾಜ್ ಎಕ್ಸಸೈಸ್ ಏನಾದ್ರೂ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ನೀವು ಈ ರೀತಿ ಮಸಾಜ್ ಅನ್ನ ಮಾಡ್ಕೊಂಡ್ರೆ ಸಿಸ್ಟ್ ಅನ್ನ ನ್ಯಾಚುರಲ್ ಆಗಿ ಗುಣಪಡಿಸ್ಕೋಬಹುದು. ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ, ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಹಾಗಿದ್ರೆ ಹೇಗೆ ಮಸಾಜ್ ಮಾಡೋದು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿರುವಂತಹ ಮಸಾಜು. ಖಾಲಿ ಹೊಟ್ಟೆಯಲ್ಲಿ ಮಾಡ್ಕೊಳ್ಳಿ. ಬೆಳಗ್ಗೆ ಮತ್ತೆ ಸಂಜೆ ದಿನಕ್ಕೆ 2 ಸಲ ಮಾಡ್ಕೊಳ್ಳಿ. ಪೀರಿಯಡ್ ಟೈಮ್ ಅಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಎರಡೂ ಕೈಯನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ರಬ್ ಮಾಡ್ಕೊಂಡು ನಂತರ ನಿಮ್ಮ ಕೆಳ ಹೊಟ್ಟೆಯ ಭಾಗ, ನಿಮ್ಮ ಯೂಟ್ರಸ್ ಆ ಜಾಗವನ್ನ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10. ನಂತರ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ. 1 2 3 4 5 6 7 8 9 10. ನಂತರ ಸೈಡಿಗೆ 1 2 3 4 5 6 7 8 9 10. ಸ್ವಲ್ಪ ಪ್ರೆಷರ್ ಕೊಟ್ಟೆ ಮಸಾಜ್ ಮಾಡಬೇಕು. ನಂತರ ಪುಷ್ ಮಾಡಬೇಕು. ಕೆಳ ಹೊಟ್ಟೆಯ ಭಾಗದಲ್ಲೇ ನೀವು ಈ ಮಸಾಜ್ಗಳನ್ನ ಮಾಡಬೇಕು. 1 2 3 4 5 6 7 8 9 10. ಈಗ ಸಂಪೂರ್ಣ ಹೊಟ್ಟೆಯ ಭಾಗವನ್ನ ಮಸಾಜ್ ಮಾಡಿ ಮೇಲಿಂದ ಕೆಳಗಡೆವರೆಗೂ ಮಸಾಜ್ ಮಾಡಬೇಕು. 1 2 3 4 5 6 7 8 9 10. ನಂತರ ನಿಮ್ಮ ಕೆಳ ಹೊಟ್ಟೆಯ ಭಾಗವನ್ನೇ ಈ ರೀತಿ ಪುಷ್ ಮಾಡಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ನಂತರ ಮಸಾಜ್ ಮಾಡಿ. 1 2 3 4 5 6 7 8 9 10. ನಂತರ ಸರ್ಕಲ್ ಆಗಿ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10. ನಂತರ ಟ್ಯಾಪ್ ಮಾಡಿ. 1 2 3 4 5 6 7 8 9 10. ನಂತರ ಮತ್ತೆ ಪುಷ್ ಮಾಡಬೇಕು. 1 2 3 4 5 6 7 8 9 10. ನಂತರ ಮಸಾಜ್ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಇಷ್ಟು ಮಾಡಿ ಸಾಕು. ದಿನಕ್ಕೆ 2 ಸಲ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ, ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಕೋಬಹುದು, ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಕೂಡ ಮಾಡ್ಕೋಬಹುದು, ಅಥವಾ ಸಂಜೆ ಟೈಮಲ್ಲಿ ಕೂಡ ಖಾಲಿ ಹೊಟ್ಟೆ ಇರುತ್ತೆ ಅಲ್ವಾ, ಅವಾಗ ಕೂಡ ಮಾಡ್ಕೊಳ್ಬಹುದು. ದಿನಕ್ಕೆ 2 ಸಲ ಮಾಡಿ. ಎಷ್ಟು ದಿನ ಮಾಡ್ಕೋಬೇಕು ಅಂತ ಹೇಳೋದಕ್ಕಾಗಲ್ಲ. 21 ಡೇಸ್ ಮಾಡಿ ನೋಡಿ. ಮತ್ತೆ ಆಮೇಲೂ ನಿಮಗೆ ತೊಂದರೆ ಇದ್ರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿದೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನ್ಯಾಚುರಲ್ ಆಗಿ ನಿಮ್ಮ ಅಂಡಾಶಯದಲ್ಲಿ ಆಗಿರುವಂತಹ ಸಿಸ್ಟ್ ಅನ್ನ ಇದು ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಮಸಾಜ್, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬಾ ಜನ ಇದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಏನಾದ್ರೂ ಪರಿಹಾರ ಇದೆಯಾ ನ್ಯಾಚುರಲ್ ಆಗಿ ಅಂತ. ಟ್ರೈ ಮಾಡಿ ನೋಡಿ. ರಿಸಲ್ಟ್ ಬಂದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೇನಾದ್ರೂ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಅಥವಾ ಪೀರಿಯಡ್ಸ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಂತಹ ಸಾಕಷ್ಟು ವಿಡಿಯೋಗಳನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ. ಆ ವಿಡಿಯೋಗಳನ್ನ ನೋಡಬಹುದು. ಖಂಡಿತ ಆ ವಿಡಿಯೋಗಳಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.